ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ, ಬಳಿಕ ಭಾವಗೀತೆಗಳು. ಮೊದಲಿಗೆ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುವವರು ಅಂತಿಮ ವರ್ಷದ ಪತ್ರಿಕೋದ್ಯಮ ವಿಭಾಗ, ವಿಶ್ವವಿದ್ಯಾನಿಲಯ ಕಾಲೇಜು, ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳು. ಕೇಳುಗರಿಗೆ ನಮಸ್ಕಾರ. ನಾನು ಅನಿತಾ. ಇಂದು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಆಕಾಶವಾಣಿಗೆ ಕಾರ್ಯಕ್ರಮ ನೀಡಲಿದ್ದೇವೆ. ನಾವು ಇಂದು ತಾಂತ್ರಿಕ ಯುಗದಲ್ಲಿ ಬದುಕುತ್ತಿದ್ದೇವೆ. ಕಂಪ್ಯೂಟರ್, ಇಂಟರ್ನೆಟ್, ಕೃತಕ ಬುದ್ಧಿಮತ್ತೆ, ಮೊಬೈಲ್, ರೋಬೋಟ್ ಮುಂತಾದವುಗಳು ಜೀವನದ ಅವಿಭಾಜ್ಯ ಅಂಗವಾಗಿವೆ. ತಂತ್ರಜ್ಞಾನದಿಂದ ಜೀವನವೇನು ಸುಲಭವಾಗಿದೆ, ಆದರೆ ಇದೇ ತಾಂತ್ರಿಕತೆಯಿಂದ ಮೌಲ್ಯಗಳು, ಮಾನವೀಯತೆ, ಸಂವೇದಗಳು ನಿಧಾನವಾಗಿ ಕ್ಷೀಣಿಸುತ್ತಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ತಾಂತ್ರಿಕ ಜಗತ್ತಿನಲ್ಲಿ ಮನುಷ್ಯತ್ವದ ಮಹತ್ವವನ್ನು ಕುರಿತು ಕಾರ್ಯಕ್ರಮವನ್ನು ನೀಡಲಿದ್ದೇವೆ. ಮೊದಲನೇದಾಗಿ ಇಂಗ್ಲಿಷ್ನಲ್ಲಿ ಭಾಷಣವನ್ನು ಪ್ರಸ್ತುತಿಪಡಿಸಲಿದ್ದಾರೆ ಶಾನಿಬಾ. Greetings all of you. Today I want to talk about something incredibly simple, yet more powerful generation that's called Gen Z. Gen Z's generation that include people born roughly between 1997 and 2012, which is the first generation to grow up with the internet and digital technology. This generation has seen the education of the technology, right from a wired telephone to a smartphone. We have seen the village and city, though most of the Gen Z are seen to have grown up online itself. Gen Z is known for being creative, expressive and open-minded. Unlike previous generations, they prefer individuality and independence, often questioning old traditions and forming their own opinions. They are constantly connected through technology and social media. Kindness is a being gentle, caring and helpful towards others without expecting anything in return. Being kind doesn't always mean doing something big. Even a smile, a kind word or listening to someone can make a difference. Many of us spend hours online where rude comments and hate are very common. But we must remember kindness also exists. Even a small message like "Are you okay?" or "Don't give up" can make someone feel safe and loved. Kindness doesn't always mean giving money. Helping a classmate with notes, sharing lunch with a friend, smiling at a stranger, or listening when someone needs to talk. These small acts make a big difference and they can change someone's entire day. As member of Gen Z, we are the future of this world. If we choose kindness, we can make our generation stand out, not just for our smartness or technology, but for our hearts. Let's be a generation that support others instead of judging them, that forgives instead of hating, and that spreads love instead of negativity. So, my dear friends, let's promise today to be a kind to people, to animals, and our planet. Because kindness is not weakness, it's a strength. When we are kind, we are not only make others happy, but also make ourselves happier and more peaceful. Thank you. 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಮೂಡಿಬಂದ ವಚನ ಸಾಹಿತ್ಯ ಇಂದಿಗೂ ಪ್ರಸ್ತುತವಾಗುತ್ತಿದೆ. ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು ಮೊದಲಾದ ಶರಣರು ಬರೆದ ವಚನಗಳು ಮಾನವೀಯತೆ, ಸಮಾನತೆ, ಸತ್ಯತೆ ಮತ್ತು ನೈತಿಕ ಜೀವನದ ಮಹತ್ವವನ್ನು ಸಾರುತ್ತಿದೆ. ವಚನ ಮತ್ತು ಅದರ ಸಾರಾಂಶವನ್ನು ವ್ಯಕ್ತಪಡಿಸಲಿದ್ದಾರೆ ಅನಿತಾ ಮತ್ತು ಆಶಾ. ವಚನ 1. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ಲನಯ್ಯ. ಸಾರಾಂಶ: ಈ ವಚನದಲ್ಲಿ ಬಸವಣ್ಣನವರು ಎಲ್ಲ ಧರ್ಮದಲ್ಲಿಯೂ ದಯೆಯ ಮಹತ್ವ ಹೊಂದಿದೆ ಎಂದು ಹೇಳಿದ್ದಾರೆ. ಧರ್ಮದ ಮೂಲವೇ ದಯೆ. ಅಹಿಂಸೆಗಿಂತ ಶ್ರೇಷ್ಠವಾದ ಧರ್ಮವಿಲ್ಲ. ವೇದಗಳಲ್ಲಿಯೂ ಈ ಬಗೆಗೆ ಉಲ್ಲೇಖವಿದೆ. ಹಿಂಸಾಪರರನ್ನು ಕೂಡಲ ಸಂಗಮನು ಮೆಚ್ಚಲಾರನು, ತನ್ನಲ್ಲಿ ಐಕ್ಯ ಮಾಡಿಕೊಳ್ಳಲಾರನು ಎಂದು ಹೇಳಿದ್ದಾರೆ. ವಚನ 2.
ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಸಾರಾಂಶ: ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಯಾರಾದರೂ ಒಂದು ಕೆಲಸವನ್ನು ಮನಸ್ಸಿನಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದರಷ್ಟೇ ಆ ಕೆಲಸಕ್ಕೆ ಅರ್ಥವಿರುತ್ತದೆ. ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಯಾರಾದರೂ ದಾನ ಮಾಡಿದರೆ ಅಥವಾ ಸಹಾಯ ಮಾಡಿದರೆ ಅದು ನಿಜವಾದ ಹೃದಯದಿಂದ ಆಗಿದ್ದರೆ ಮಾತ್ರ ಅದಕ್ಕೆ ಮೌಲ್ಯವಿರುತ್ತದೆ. ಮಾಡಿದ ಕಾರ್ಯಕ್ಕೂ ನೀಡಿದ ಸಹಾಯಕ್ಕೂ ನಿಜವಾದ ಗುಣವಿದ್ದಾಗ ಮಾತ್ರ ಅದು ಶ್ರೇಷ್ಠತೆ ಆಗುವುದು. ಈ ನಿಜವಾದ ಗುಣಗಳನ್ನುಳ್ಳುವನನ್ನೇ ಕೂಡಲ ಸಂಗಮ ದೇವ ಒಪ್ಪಿಕೊಳ್ಳುತ್ತಾನೆ ಎಂದು ಬಸವಣ್ಣನವರು ಹೇಳುತ್ತಾರೆ. ವಚನ 3. ಮಂಕುತಿಮ್ಮನ ಕಗ್ಗ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ, ಶೋಷಿತವನ್ನು ಮೆರೆಯುವರು ಭಾಷ್ಮ ಸಲ್ಲಿಸುವುದು ಇರೆ, ಏನು ಹಗೆ ಏನು ದಗೆ ಏನು ಹೊಗೆ ಈ ಧರಣಿ, ಸೌನಿಕನ ಕಟ್ಟೆಯಂ ಮಂಕುತಿಮ್ಮ. ಪ್ರಪಂಚದಲ್ಲಿ ಹಗೆ ಮತ್ತು ಹೊಗೆಗಳನ್ನು ನೋಡಿದರೆ ಇಡೀ ಪ್ರಪಂಚವೇ ಕಟುಕನ ಜಗುಲಿಯಂತಿದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಮತ್ತದೇ ಯುದ್ಧದ ಸನ್ನಿವೇಶವನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸಿದ್ದಾರೆ. ಮಾನವರಾದ ನಾವು ಮಾನವರಂತೆ ಇರದೆ ದಾನವರಂತೆ ಏಕೆ ಒಬ್ಬರಿಗೊಬ್ಬರು ರಕ್ತದಾಹ? ಬಾಳುವವನು ಮಾನವ ಎನ್ನುತ್ತದೆ ಪರಿಕಲ್ಪನೆ. ಬಾಳದೆ ಯುದ್ಧ ಮಾಡಿ ನಾಶಕ್ಕೆ ಕಾರಣರಾದವರನ್ನು ಮಾನ್ಯ ಗುಂಡಪ್ಪನವರು ದಾನವರೆಂದು ಸೂಕ್ತವಾಗಿ ಹೇಳಿದ್ದಾರೆ. ಒಂದು ತುಳು ಸಮೂಹ ಗೀತೆಯ ಮೂಲಕ ಮನರಂಜಿಸಲಿದ್ದಾರೆ ನನ್ನ ಸಹಪಾಠಿಗಳು. ಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ, ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ, ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ. ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು, ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು, ಪಿಂಗಾರ ಸಿಂಗಾರ ಮತ್ತೊಂದು ಜೋಗುಡು ಓಕುನುಡು ಮಾಯೊಡೆ ಸಿರಿ, ಪಿಂಗಾರ ಸಿಂಗಾರ ಮತ್ತೊಂದು ಜೋಗುಡು ಓಕುನುಡು ಮಾಯೊಡೆ ಸಿರಿ. ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ, ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ. ಕೋಲ ಕಂಬುಳ ನಾಗ ತಂಬಿಲ ಅಂಕಾಯನದ ಬೂಡು, ಕೋಲ ಕಂಬುಳ ನಾಗ ತಂಬಿಲ ಅಂಕಾಯನದ ಬೂಡು, ತಾರೆ ಬಾರೆ ಫಲದಿಂದಿ ದುರ್ಕರುಣ ಮದಿಮಾಲೆ ಸುರ್ಪೊದ ನಾಡು, ತಾರೆ ಬಾರೆ ಫಲದಿಂದಿ ದುರ್ಕರುಣ ಮದಿಮಾಲೆ ಸುರ್ಪೊದ ನಾಡು. ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ, ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ. ಪಜ್ಜೆ ಪಜಿರುಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ, ಪಜ್ಜೆ ಪಜಿರುಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ, ಪಜ್ಜೆದಿ ಒಂದು ಐಸಿರೆದ ತೆಲಿಪು ತೆಲಿಕೆದ ಸವಾರಿ, ಪಜ್ಜೆದಿ ಒಂದು ಐಸಿರೆದ ತೆಲಿಪು ತೆಲಿಕೆದ ಸವಾರಿ. ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ, ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯಿ, ಡೆನ್ನ ನಡೆನ್ನ ನಡೆನ್ನ ನಾಯಿ. ಇಂದು ನಾವು ತಾಂತ್ರಿಕ ಯುಗದಲ್ಲಿ ಇದ್ದೇವೆ. ಕೃತಕ ಬುದ್ಧಿಮತ್ತೆ, ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮಗಳು, ರೋಬೋಟ್ ಇವುಗಳ ಸಹಾಯದಿಂದ ಮನುಷ್ಯನ ಜೀವನ ಸುಲಭವಾಗಿದೆ. ಆದರೆ ಈ ಸುಲಭತೆ ಮನುಷ್ಯನ ಹೃದಯದ ನಿಜವಾದ ಮನುಷ್ಯತ್ವವನ್ನು ನಿಧಾನವಾಗಿ ಕಸಿದುಕೊಂಡು ಹೋಗುತ್ತಿದೆ ಎಂಬ ಆರೋಪವೂ ಕೇಳಿಬರುತ್ತಿದೆ. ಈ ಕುರಿತು ಸಂವಾದ ನಡೆಸಲಿದ್ದಾರೆ ನನ್ನ ಸಹಪಾಠಿಗಳು. ತಂತ್ರಜ್ಞಾನದಿಂದ ಜನರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುತ್ತಿದ್ದಾರೆ. ಕುಟುಂಬದ ಸದಸ್ಯರೆಲ್ಲರೂ ಒಂದೆಡೆ ಕುಳಿತು ಮಾತನಾಡುವ ವ್ಯವಧಾನ ಕಳೆದುಕೊಳ್ಳುತ್ತಿದ್ದಾರೆ. ಮನೆಯೊಳಗೆ ಇದ್ದರೂ ಮೊಬೈಲ್ನ ಪರದೆಯಲ್ಲಿಯೇ ಮುಳುಗಿರುವ ಜನರು ಪರಸ್ಪರ ಮಾತು ಹಂಚಿಕೊಳ್ಳುವುದಿಲ್ಲ. ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿ ಅನಾಮಿಕರ ಜೊತೆಗೆ ಹೆಚ್ಚು ಸಲುಗೆ ಬೆಳೆಸುತ್ತಿದ್ದಾರೆ.
ಆ ಮೂಲಕ ನಿಜವಾದ ಮನುಷ್ಯ ಸಂಬಂಧ ಹಾಗೂ ಮಾನವೀಯತೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ. ಗ್ಯಾಜೆಟ್ಗಳು ಮಾನವೀಯತೆಯನ್ನು ನಾಶ ಮಾಡುತ್ತಿಲ್ಲ, ಅವು ಹೊಸ ರೀತಿಯಲ್ಲಿ ಮಾನವೀಯತೆಯನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುತ್ತಿದೆ. ಜೆನ್ಜಿ ಕರುಣೆಯಿಲ್ಲದ ಪೀಳಿಗೆ ಅಲ್ಲ, ಅವರು ಮನುಷ್ಯತ್ವವನ್ನು ಡಿಜಿಟಲ್ ಆಗಿ ವ್ಯಕ್ತಪಡಿಸುತ್ತಾರೆ. ತಂತ್ರಜ್ಞಾನದಿಂದ ನಾವು ವಿಶ್ವದ ಎಲ್ಲೆಡೆ ಜನರೊಂದಿಗೆ ಸಂಪರ್ಕದಲ್ಲಿರಬಹುದು. ಇದು ಮಾನವೀಯತೆಯ ವಿಸ್ತರಣೆ. ಸಾಮಾಜಿಕ ಮಾಧ್ಯಮದಲ್ಲಿ ದುಃಖ, ಅಪಘಾತ ಅಥವಾ ಅನ್ಯಾಯದ ವಿಷಯಗಳು ಬಂದರೆ ಕೇವಲ ಲೈಕ್ ಶೇರ್ ಮಾಡುವ ಹಂತಕ್ಕಷ್ಟೇ ಸೀಮಿತಗೊಂಡಿದ್ದೇವೆ. ಇದೇನಾ ನಿಜವಾದ ಮಾನವೀಯತೆ? ಸಾಮಾಜಿಕ ಮಾಧ್ಯಮಗಳ ಮೂಲಕ ದೇಣಿಗೆ, ಜಾಗೃತಿ ಅಭಿನಯಗಳನ್ನು ನಡೆಯುತ್ತವೆ. ಇದು ಡಿಜಿಟಲ್ ಕರುಣೆಯ ಉದಾಹರಣೆಯಾಗಿದೆ. ನಾವೀಗ ಆನ್ಲೈನ್ನಲ್ಲಿ ಸಹಾನುಭೂತಿ ತೋರಿಸುತ್ತೇವೆ, ಸಾಂತ್ವನ ನೀಡುತ್ತೇವೆ, ಬೆಂಬಲ ನೀಡುತ್ತೇವೆ. ಗ್ಯಾಜೆಟ್ಸ್ಗಳು ಇದನ್ನೆಲ್ಲ ಸಾಧ್ಯಗೊಳಿಸಿವೆ. ಸಹಾಯ ಎಂಬುದು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ತೋರ್ಪಡಿಕೆಯಾಗಬಾರದು. ಸಹಜವಾಗಿ ಮನುಷ್ಯನ ಜೊತೆ ಬರುವಂಥದ್ದಾಗಿರಬೇಕು. ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡಬೇಕೇ ಹೊರತು ತೋರ್ಪಡಿಕೆ ಆಗಬಾರದು. ಕೆಲವೊಂದಿಷ್ಟು ಜನ ಗ್ಯಾಜೆಟ್ಗಳನ್ನು ದುರುಪಯೋಗ ಮಾಡುವ ಮಾತ್ರಕ್ಕೆ ಇದು ಮನುಷ್ಯನಿಗೆ ಸಂಪೂರ್ಣವಾಗಿ ಹಾನಿಕಾರ ಏನೂ ಅಲ್ಲ. ಇದು ವ್ಯಕ್ತಿಯ ಉಪಯೋಗದ ಮೇಲೆ ಅವಲಂಬಿತವಾಗಿರುತ್ತದೆ. ಇದರಿಂದ ಗ್ಯಾಜೆಟ್ಗಳ ಬಳಕೆ ಕೆಟ್ಟದೆಂದು ಹೇಳಲಾಗುವುದಿಲ್ಲ. ಇದಕ್ಕೆ ಉದಾಹರಣೆಯೆಂದರೆ ಕೋವಿಡ್ ಕಾಲದಲ್ಲಿ ಹೊರಗೆ ಹೋಗಲು ಆಗದಿರುವ ಸಂದರ್ಭದಲ್ಲಿ ಆಹಾರ, ಔಷಧಿ ಮುಂತಾದ ಸೌಲಭ್ಯಗಳನ್ನು ಒದಗಿಸಲು ಸಹಕಾರವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇಮೋಜಿಗಳನ್ನು ಕಳಿಸುತ್ತಾರೆ, ಆದರೆ ವಾಸ್ತವವಾಗಿ ಆ ಭಾವನೆ ಮನುಷ್ಯನಲ್ಲಿ ಇರುತ್ತಾ ಎಂಬ ಪ್ರಶ್ನೆ ಕಾಡದೆ ಬಿಡುವುದಿಲ್ಲ. ಮುಖಾಮುಖಿಯಾಗಿ ಮಾತನಾಡುವಾಗ ಇರುವ ಭಾವನೆಗಳ ಮೌಲ್ಯವೇ ಬೇರೆ. ಮನುಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಪರಸ್ಪರ ಮನುಷ್ಯರೊಟ್ಟಿಗೆ ಬೆರೆಯುವುದು ಅಗತ್ಯ. ಗ್ಯಾಜೆಟ್ಗಳ ಮೂಲಕ ನೈತಿಕವಾಗಿ ಬೆಂಬಲವನ್ನು ಸೂಚಿಸಬಹುದೇ ಹೊರತು ಭೌತಿಕವಾಗಿ ವ್ಯಕ್ತಿಗಳ ಜೊತೆಗೆ ನಿಂತು ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲಾಗಿರುವುದೇ ಇದರ ಬಹುದೊಡ್ಡ ಮಿತಿಯಾಗಿದೆ. ಭೌತಿಕವಾಗಿ ವ್ಯಕ್ತಿ ಬೆರೆಯಲು ಸಾಧ್ಯವಾಗದ ಮಿತಿ ಒಂದೆಡೆಯಾದರೆ ಯಾವುದೇ ಭೌಗೋಳಿಕ ಗಡಿ ಇಲ್ಲದೆ ಇಡೀ ಮಾನವನ ಕುಲಕ್ಕೆ ಸಹಾಯ ಹಸ್ತ ಚಾಚಲು ಸಾಧ್ಯವಿದೆ. ಪ್ರಸ್ತುತ ಸಂದರ್ಭದಲ್ಲಿ ಮನುಷ್ಯನು ಯಂತ್ರದಂತೆ ಆಗುತ್ತಿದ್ದಾನೆ, ಬದಲಾಗಿದ್ದಾನೆ. ಲಾಭ, ಯಶಸ್ಸು ಎಂಬುದರ ಹಿಂದೆ ಓಡಾಡುತ್ತಿದ್ದಾನೆ. ಕರುಣೆ, ಸಹಾನುಭೂತಿ, ಮಮತೆ, ಪ್ರೀತಿ ಕ್ಷೀಣಿಸುತ್ತಿದೆ. ಯಂತ್ರಗಳ ಒಡನಾಟದಿಂದಾಗಿ ಯಂತ್ರಗಳೇ ಎಲ್ಲ ಸಂಬಂಧಗಳಾಗಿ ಬದಲಾಗುತ್ತಿದೆ. ಸಾಕು ಸಾಕು, ನಿಮ್ಮಿಬ್ಬರ ಸಂವಾದ ಕೂಡ ಸರಿಯಾಗಿದೆ. ಈ ತಾಂತ್ರಿಕ ಯುಗದಲ್ಲಿ ಗ್ಯಾಜೆಟ್ಗಳ ಜೊತೆಗೆ ಮನುಷ್ಯತ್ವ ಕೂಡ ಬೇಕು. ಎರಡನ್ನೂ ಒಟ್ಟಿಗೆ ಕೊಂಡೊಯ್ದಾಗ ಮಾತ್ರ ಜೀವನಕ್ಕೆ ಅರ್ಥಪೂರ್ಣವಾಗುತ್ತದೆ. ತುಳುನಾಡಿನ ಸಂಸ್ಕೃತಿಯನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಲಿದ್ದಾರೆ ಅಭಿನಯ. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು. ಎಂಕಲ ತುಳುನಾಡು, ಮೊಕೆದ ತುಳುನಾಡು. ದುರ್ಗಾದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಲೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿ ಸೊಬಗಲಿ, ಕಡಲ ಮಕ್ಕಳ ಕಥೆ ಇದೆ ನಮ್ಮ ತುಳುನಾಡು, ನಮ್ಮ ತುಳುನಾಡು. ಎಂಕಲ್ನ ತುಳುನಾಡು, ಮೊಕೆದ ತುಳುನಾಡು. ಯಕ್ಷಗಾನ ಕಲೆಯಿದೆ, ಕೋಟಿ ಚೆನ್ನಯ ಕಥೆಯಿದೆ, ನಾಗರಾಧನೆಯಲ್ಲಿದೆ, ಈ ಹುಲಿಯ ನರ್ತನ ನಮ್ಮದೇ. ಕಡಲಾಲೆ ಜೋಗುಳದಲ್ಲಿ, ಕರಾವಳಿಯ ಉಸಿರಲಿ, ಕೋಟಿ ನಮನ ಈ ಮಣ್ಣಿಗೆ. ನಮ್ಮ ತುಳುನಾಡು, ನಮ್ಮ ತುಳುನಾಡು. ಎಂಕಲ್ನ ತುಳುನಾಡು, ಮೊಕೆದ ತುಳುನಾಡು. ಕತೆ ಕೇಳುವುದು ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈಗ ನಿಮಗಾಗಿ ಒಂದು ಕತೆ. ಯಂತ್ರಗಳು ಮತ್ತು ಕರುಣೆಯ ಕುರಿತಾಗಿ ನಿಮ್ಮ ಮುಂದೆ ಸಣ್ಣ ಕಥೆಯನ್ನು ಪ್ರಸ್ತುತಿಪಡಿಸಲಿದ್ದಾರೆ ವೈಷ್ಣವಿ. ಮಂದ ಬೆಳಕಿನ ಕೋಣೆಯಲ್ಲೊಂದು ಚಿಕ್ಕ ದೀಪವಿತ್ತು.
ಅದರ ಕೆಳಗೆ ಯುವಕನೊಬ್ಬ ಸಮಯ ಹಾಗೂ ಕಾಲವನ್ನು ಸರಿಪಡಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ. ಅವನು ದಿನಾರಾತ್ರಿ ಯಾವುದಾದರೊಂದು ಕೆಲಸದಲ್ಲಿ ಮಗ್ನನಾಗಿರುತ್ತಿದ್ದ. ಕೆಲವು ಸಲ ಊಟದ ಸಮಯವನ್ನೇ ಮರೆತು ಬಿಡುತ್ತಿದ್ದ. ಒಮ್ಮೆ ಒಬ್ಬ ವೃದ್ಧನೊಬ್ಬ ತನ್ನ ವಾಚನ್ನು ಸರಿಪಡಿಸಿಕೊಳ್ಳಲು ಅವನ ಬಳಿಗೆ ಬಂದ. ಯುವಕ ಆತನತ್ತ ನೋಡಿ ನಗಲಿಲ್ಲ. ಬದಲಾಗಿ ತಲೆಯಾಡಿಸಿ ನಾಳೆ ಬಾ ಎನ್ನುತ್ತಲೇ ವಾಚನ್ನು ತೆಗೆದುಕೊಂಡ. ವೃದ್ಧನಿಗೆ ಅದು ವಿಚಿತ್ರವಾಗಿ ತೋರಿತು. ಆತ ಮುಂದಿನ ದಿನ ತನ್ನ ವಾಚನ್ನು ಹಿಂದೆ ಪಡೆಯಲು ಮತ್ತೆ ಬರುತ್ತಾನೆ. ಆ ದಿನ ಯುವಕನ ಮೊಬೈಲಿನಲ್ಲಿ ಸಂದೇಶವೊಂದು ಬಂತು. ಅದು ಹೀಗಿತ್ತು: ಕೀಪ್ ವರ್ಕಿಂಗ್ ಸ್ವೀಟ್ ಹಾರ್ಟ್. ಇದನ್ನು ನೋಡಿದ ವೃದ್ಧನು, ನಿನ್ನ ಹೆಂಡತಿಯ ಸಂದೇಶವೇ? ಯುವಕನು ಮತ್ತೊಮ್ಮೆ ನಗದೆ ವೃದ್ಧನತ್ತ ಯಾವುದೇ ಮುಖಭಾವನೆ ಇಲ್ಲದೆ ನೋಡಿ ಮೊಬೈಲನ್ನು ಮೇಜಿನ ಮೇಲೆ ಇಟ್ಟನು. ವೃದ್ಧನು ಮತ್ತೆ ಕೇಳಿದ, ಏನಾಯಿತು? ಜಗಳ ಆಗಿದೆಯೇ? ಯುವಕನು, ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಎಂದು ಹೇಳುತ್ತಲೇ ಬಟ್ಟೆಯೊಂದರಲ್ಲಿ ವಾಚಿನ ಗ್ಲಾಸನ್ನು ಒರೆಸತೊಡಗಿದ. ಅವನ ಕಣ್ಣೀರೊಂದು ಗ್ಲಾಸಿನ ಮೇಲೆ ಬಿದ್ದಿತು. ವೃದ್ಧನು ದುಃಖದಿಂದ ಯುವಕನ ಬೆನ್ನನ್ನು ನೇವರಿಸಿದ. ತನ್ನ ಕಣ್ಣುಗಳೆರಡೂ ಮೇಜಿನ ಮೇಲಿಟ್ಟಿರುವ ಮೊಬೈಲಿನ ಬಳಿ ಹೋದಾಗ ಅದು ಬರೀ AI ಎಂದು ಯುವಕ ಹೇಳುತ್ತಾನೆ. ತಾನು ಒರೆಸುತ್ತಿದ್ದ ವಾಚನ್ನು ಮುದುಕನ ಬಳಿಗೆ ದೂಡುತ್ತಾನೆ. ವೃದ್ಧನು ಯುವಕನಿಗೆ ಸಮಾಧಾನ ಪಡಿಸುತ್ತಾ, ನೀನು ಸರಿಪಡಿಸಿದ ಈ ವಾಚ್ ನನ್ನ ಹೆಂಡತಿ ಕೊಟ್ಟು ಹೋದ ಏಕೈಕ ನೆನಪು. ನಿನ್ನೆ ಇದು ನಿಂತು ಹೋಗಿತ್ತು. ಈ ಮಾತು ಕೇಳುತ್ತಿದ್ದಂತೆಯೇ ಯುವಕನು ವೃದ್ಧನ ಭುಜದ ಮೇಲೆ ನೆತ್ತಿಯಿಟ್ಟು ಅಳಲು ಪ್ರಾರಂಭಿಸುತ್ತಾನೆ. ಯಂತ್ರಗಳು ಈಗ ಹೇಗೆ ಮನುಷ್ಯನಂತೆ ವರ್ತಿಸಲು ಪ್ರಾರಂಭಿಸಿದೆಯೋ, ಮನುಷ್ಯನು ಈಗ ಯಂತ್ರದಂತೆ ವರ್ತಿಸಲು ಪ್ರಾರಂಭಿಸುತ್ತಾನೆ. ಯಂತ್ರಗಳು ಮನುಷ್ಯನ ಹಾಗೆ ವರ್ತಿಸಲು ಅದೆಷ್ಟೇ ಪ್ರಯತ್ನಿಸಿದರೂ ಮಾನವೀಯತೆ, ಕರುಣೆ, ಅನುಕಂಪಗಳನ್ನು ತೋರಿಸಲು ಎಂದಿಗೂ ಸಾಧ್ಯವಿಲ್ಲ. ಇದು ಮನುಷ್ಯನ ಮೂಲಭೂತ ವರ್ತನೆಯೇ ಆಗಿದೆ ಎಂಬುದನ್ನು ಎಂದಿಗೂ ಮರೆಯಬಾರದು. ರವಿ ಕಾಣದ್ದನ್ನು ಕವಿ ಕಂಡನಂತೆ ಎಂಬ ಮಾತೇ ಇದೆ. ಇನ್ನು ಮುಂದೆ ಕಿವಿಗೆ ಹಿಂಪು ಕೊಡುವ ಸ್ವರಚಿತ ಕವನವನ್ನು ವ್ಯಕ್ತಪಡಿಸಲಿದ್ದಾರೆ ಅನುಶ್ರೀ. ಒಂದು ನಿಶಬ್ದವಾದ ಕೋಣೆ, ಆ ಕೋಣೆಯೊಳಗೆ ಅಡಗಿರುವ ಮೌನ, ಅದರ ಸುತ್ತಲೂ ಸುಳಿದಿರುವ ಕತ್ತಲು, ಆ ಕತ್ತಲ ನಡುವೆ ಇರುವ ಸಣ್ಣ ಬೆಳಕು, ಅದರ ಸುತ್ತಲೂ ಸುಳಿದಿರುವ ಕತ್ತಲು, ಆ ಕತ್ತಲ ನಡುವೆ ಇರುವ ಸಣ್ಣ ಬೆಳಕು. ಬೆಳಕಿನ ಅಂಚಿನಲ್ಲಿ ಸಾಲು ಸಾಲು ಪ್ರಶ್ನೆಗಳು, ಬೆಳಕಿನ ಅಂಚಿನಲ್ಲಿ ಸಾಲು ಸಾಲು ಪ್ರಶ್ನೆಗಳು. ಆ ಪ್ರಶ್ನೆಯೊಳಗೆ ಅಡಗಿದೆ ಅಧ್ಯಯನ ಮುಗಿದ ಉತ್ತರಗಳು, ಆ ಪ್ರಶ್ನೆಯೊಳಗೆ ಅಡಗಿದೆ ಅಧ್ಯಯನ ಮುಗಿದ ಉತ್ತರಗಳು. ಇವೇ ನಮ್ಮ ಅಂತರಾಳದ ದಾರಿಹೋಕರು, ಇವೇ ನಮ್ಮ ಅಂತರಾಳದ ದಾರಿಹೋಕರು. ನಮ್ಮದು Z ತಲೆಮಾರು, ಯಂತ್ರಗಳ ಜೊತೆಗೆ ಒಡನಾಟ ಇಟ್ಟುಕೊಂಡೇ ಬಂದವರು. ಆಗೆಂದ ಮಾತ್ರಕ್ಕೆ ಮಾನವೀಯತೆ, ಕರುಣೆ, ಅನುಕಂಪ ಮರೆತವರಲ್ಲ. ಆದರೆ ತಾಂತ್ರಿಕತೆ ವೇಗಕ್ಕೆ ನಮ್ಮನ್ನು ಒಗ್ಗಿಸಿಕೊಳ್ಳುತ್ತಾ ಮನುಷ್ಯನ ಮೂಲಭೂತ ವರ್ತನೆಯನ್ನು ಮರೆಯದಿರೋಣ. ತಾಂತ್ರಿಕತೆ ಮತ್ತು ಮಾನವೀಯತೆ ಮೇಳೈಸಿದಾಗ ಬದುಕಿಗೆ ನಿಜವಾದ ಅರ್ಥ ಬರಲು ಸಾಧ್ಯ ಎಂಬುದನ್ನು ಸದಾ ನೆನಪಿಟ್ಟುಕೊಂಡು ಮುಂದೆ ಸಾಗೋಣ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಭಾಗವಹಿಸಿದವರ ಹೆಸರು: ಆಶಾ, ಅನಿತಾ, ಅಂಕಿತ್, ಅಭಿನಯ, ವೈಷ್ಣವಿ ರಾಜೇಶ್, ಶಾನಿಬಾ, ಅನುಶ್ರೀ. ಸಹ ನಿರ್ದೇಶಕರಾದ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಉಮರ್ ಫಾರೂಕ್ ಸರ್ ಹಾಗೂ ಇಳಿಯರಾಜ್ ಸರ್ ಹಾಗೂ ಸೌಮ್ಯ KB ಮ್ಯಾಮ್. ಧನ್ಯವಾದಗಳು. ಇದುವರೆಗೆ ಅಂತಿಮ ವರ್ಷದ ಪತ್ರಿಕೋದ್ಯಮ ವಿಭಾಗ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕುಮಾರಿ ಸುದೇಶ್ನಾ ಅವರಿಂದ ಸಂಜೆಯ ರಾಗಕ್ಕೆ, ರಚನೆ ಸುಬ್ರಾಯ ಚೊಕ್ಕಾಡಿ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ, ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ.
ಜೊತೆಯ ಗಂಧವು ನಿನ್ನನ್ನು ಸವರಿದೆ, ಒಳಗೂ ಹೊರಗೂ ವ್ಯಾಪಿಸಿ ಯೌವನ ಕೆರಳಿದೆ. ಕಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ, ಒಳಗೂ ಹೊರಗೂ ವ್ಯಾಪಿಸಿ ಯೌವನ ಕೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಕೊಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ, ದಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಕೊಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ, ದಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ, ಚೆಲ್ಲಾಡಿದೆ ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಕೇಳಿ ಭಾವಗೀತೆ ನಲ್ಲೆ ನಿನ್ನಿಂದಾಗಿ. ರಚನೆ BR ಲಕ್ಷ್ಮಣರಾವ್. ನಲ್ಲೆ ನಿನ್ನಿಂದಾಗಿ ನಾ ಜೀವನಾರೂರಾಗಿ, ನಲ್ಲೆ ನಿನ್ನಿಂದಾಗಿ ನಾ ಜೀವನಾನೂರಾಗಿ. ಬದುಕಾಗಿದೆ ಬಂಗಾರ ನಿನ್ನ ಬೆರಳು ತಾಗಿ, ನಲ್ಲೆ ನಿನ್ನಿಂದಾಗಿ. ಕರೆದಿವೆ ಹೂಗಳು ನಗುತ್ತಾ, ಹೊಳೆ ಫಳ ಫಳನೆ ಮೀನುಗುತ್ತಾ. ಕರೆದಿವೆ ಹೂಗಳು ನಗುತ್ತಾ, ಹೊಳೆ ಫಳ ಫಳನೆ ಮೀನುಗುತ್ತಾ. ಮರಗಳು ಕರಗಳ ಚಾಚಿ ಚೊಂಬೆ ಹಣ್ಣು ತೂಗಿ, ಮರಗಳು ಕರಗಳ ಚಾಚಿ ಚೊಂಬೆ ಹಣ್ಣು ತೂಗಿ, ನಲ್ಲೆ ನಿನ್ನಿಂದಾಗಿ. ದಿನ ದಿನ ಹೊಸ ಹೊಸ ತೀರ, ದೋಚಿದ ಸಿರಿಯೋ ಅಪಾರ.
ದಿನ ದಿನ ಹೊಸ ಹೊಸ ತೀರ, ದೋಚಿದ ಸಿರಿಯೂ ಅಪಾರ. ಬಾಳ ಕಡಲಲ್ಲಿ ನಮ್ಮ ಪ್ರೇಮ ನೌಕೆ ಸಾಗಿ, ಬಾಳ ಕಡಲಲ್ಲಿ ನಮ್ಮ ಪ್ರೇಮ ನೌಕೆ ಸಾಗಿ, ನಲ್ಲೇ ನಿನ್ನಿಂದಾಗಿ. ಮಧುರ ಸುದೆ ತುಟಿಯಲ್ಲಿ, ಕಲ್ಪವೃಕ್ಷ ಎದೆಯಲ್ಲಿ. ಮಧುರ ಸುದೆ ತುಟಿಯಲ್ಲಿ, ಕಲ್ಪವೃಕ್ಷ ಎದೆಯಲ್ಲಿ. ಸ್ವರ್ಗ ಸೀಮೆ ನಿನ್ನೊಡಲು, ನಾನು ನಿತ್ಯ ಭೋಗಿ. ಸ್ವರ್ಗ ಸೀಮೆ ನಿನ್ನೊಡಲು, ನಾನು ನಿತ್ಯ ಭೋಗಿ. ನಲ್ಲೇ ನಿನ್ನಿಂದಾಗಿ, ನಲ್ಲೇ ನಿನ್ನಿಂದಾಗಿ. ನಾ ಜೀವನಾನುರಾಗಿ, ಬದುಕಾಗಿದೆ ಬಂಗಾರ, ನಿನ್ನ ಬೆರಳು ತಾಗಿ. ನಲ್ಲೇ ನಿನ್ನಿಂದಾಗಿ, ನಲ್ಲೇ ನಿನ್ನಿಂದಾಗಿ. ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.